ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡಿದೆ. ಸೊಪ್ಪು ಸಾರಿಗೆ ರೆಡಿ ಮಾಡಿದ್ದೀನಿ. ಅವರೆಕಾಳು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಮನೆಯವ್ರಿಗೆ ಹಾಲು ಕೂಡ ಕಾಯಿಸಿ ಇಟ್ಟಿದ್ದೀನಿ. ನನಗೆ ಲೆಮನ್ ವಾಟ್ರ್ ತೊಗೊಂಡಿದ್ದೀನಿ. ತುಂಬ ಬಿಸಿ ಇದೆ, ಇದು ಸ್ವಲ್ಪ ಹಾರಲಿ ಅಂತ ಇಟ್ಟಿದ್ದೀನಿ. ಯಾಕಂದರೆ ಇದು ಬಿಸಿ ಎಲ್ಲ ಹಾಕಿದ್ರೆ ಕುಡಿಯೋಕ್ಕಾಗಲ್ವಲ್ಲ, ಜೆಲ್ ಫಾರ್ಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಕುಡಿಯೋ ಹಂಗಿದ್ದಾಗ ನಾವು ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಕುಡ್ಕೊಂಬಿಡ್ಬೋದು, ಅವಾಗ ಜೆಲ್ ಫಾರ್ಮ್ ಆಗೋಲ್ಲ. ಅದಕ್ಕೋಸ್ಕರ ಇಟ್ಟಿದ್ದೀನಿ ಹಾರಲಿ ಅಂದ್ಕೊಂಡು. ರೈಸು ಕೂಡ ಆಗಿದೆ. ಬನ್ನಿ, ಇದನ್ನು ಒಂದು ಸ್ವಲ್ಪ ಖಾರಕ್ಕೆ ಇಟ್ಬಿಟ್ಟಿದ್ದೀನಿ. ಮಿಕ್ಸಿಗೆ ಹಾಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತು ವಾರ ಮಾಡಬೇಕು. ಫ್ರೆಂಡ್ಸ್, ಫೈನಲಿ ತೊಗೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಗ ಈಗ ಕುಡಿಬೇಕು. ಇವತ್ತೊಂದು ಸ್ವಲ್ಪ ಚಳಿ ಕಮ್ಮಿನೇ ಇದೆ. ಬೆಳಗ್ಗೆ ವಾರ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನಾಷ್ಟ ರೆಡಿಯಾಗಿದೆ. ಸೊಪ್ಪು ಸಾರು ಮತ್ತು ಉಪ್ಪಿನಕಾಯಿ ಹಾಕ್ಕೊಟ್ಟಿದ್ದೀನಿ. ಅವ್ರಿಗೆ ಬಾಕ್ಸ್ ಬೇಡ ಅಂದರು, ಅದಕ್ಕೆ ಈಗ ಹಾಕ್ಕೊಟ್ಬಿಟ್ಟೆ. ಇವತ್ತು ಅವ್ರು ಕೆಲೋಕ್ಸ್ ತಿಂತಾಯಿಲ್ಲ. ಬನ್ನಿ, ಈಗ ಮನೆ ಒರೆಸಿದ್ದು ಎಲ್ಲ ಕೆಲಸ ಆಗಿದೆ. ಇನ್ನೇನು ಅವ್ರು ಹೊಟ್ಟ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ರೆಡಿಯಾಗಿ ಪೂಜೆ ಮಾಡೋದು. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಬೆಳಗ್ಗೆ ನಾಷ್ಟಿಗೆ ಬಂದ್ಬಿಟ್ಟು ಸೊಪ್ಪು ಸಾರು ಮಾಡಿದೆ. ಈಗ ತಾನೇ ನಮ್ಮ ಮನೆಯವ್ರು ತಿನ್ಕೊಂಡು ಕೆಲಸಕ್ಕೆ ಹೊರಟ್ರು. ಈಗ ಟೈಮಿಂದ 9 ಗಂಟೆ ಆಗಿದೆ. ಈಗ ಮನೆಯೆಲ್ಲ ಕ್ಲೀನ್ ಆಗಿದೆ. ಈಗ ಏನಿದ್ರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕಷ್ಟೇ. ನಮ್ಮ ಮನೆಯವ್ರು ಒಂದು ಲಿಸ್ಟ್ ಕೊಟ್ಟರು ಇವತ್ತು ಏನೇನು ಮಾಡಬೇಕು ಅಂತ. ಶೇಂಗಾ ಹೋಳಿಗೆ ಬೇಕಂತೆ, ಆಮೇಲೆ ಒತ್ತು ಶಾವಿಗೆ ಬೇಕಂತೆ. ಇದೆಲ್ಲ ಮಾಡಬೇಕು ಇವತ್ತು. ಬಟ್ ನಾನು ತಿನ್ನೋದಿಲ್ಲ ಫ್ರೆಂಡ್ಸ್. ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡ್ತಾಯಿದ್ದೀನಿ. ನಾನು ತಿನ್ನೋದಿಲ್ಲ. ಅವ್ರಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ. ಇವಾಗ ಫಸ್ಟು ಪೂಜೆ ಮುಗಿಸ್ಬಿಟ್ಟು ಆಮೇಲೆ ನಾನು ನಾಷ್ಟ ತಿಂದ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗೋ ಮಧ್ಯಾಹ್ನ ಹೊತ್ತು. ಬನ್ನಿ, ಈಗ ಹೋಗಿ ಫ್ರೆಶ್ ಅಪ್ ಆಗಿ ಫಸ್ಟ್ ಪೂಜೆ ಮಾಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ತಾನೇ ಪೂಜೆ ಕೂಡ ಮಾಡಿದಾಯಿತು. ಈಗ ನಾಷ್ಟ ಮಾಡ್ಕೊಳ್ತೀನಿ. ಆಗಲೇ ಗಂಜಿ ಕುಡ್ದಿದ್ದಾಯಿತು. ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಬನ್ನಿ, ಈಗ ನಾಷ್ಟ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಅವರ್ ವಾಕಿಂಗ್ ಮಾಡಿ ಆಮೇಲೆ ಅಂಗಡಿಗೆ ಹೋಗಿ ಶೇಂಗಾ ತರಬೇಕು. ಶೇಂಗಾ ತೊಗೊಬಂದು ಹೋಳಿಗೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ಬೇಗನೆ ಯಾಕೆ ಮಾಡ್ತಿದ್ದೀನಿ ಅಂದರೆ ನಮ್ಮ ಮನೆಯವ್ರು ಎಷ್ಟೊತ್ತಿಗೆ ಬರ್ತಾರೋ ಹೇಳೋಕ್ಕಾಗಲ್ಲ. 4 ಗಂಟೆಗೆ ಬಂದುಬಿಡ್ಬೋದು. ಅವ್ರು ಬರೋಷ್ಟರಲ್ಲಿ ರೆಡಿ ಮಾಡಿಡೋಣ ಅಂತ. ಅದಕ್ಕೆ ಬನ್ನಿ ಬೇಗ ಮುಗಿಸ್ಕೊಳ್ಳೋಣ. ತುಂಬ ಈಸಿ ಶೇಂಗಾ ಹೋಳಿಗೆ ಮಾಡೋದು. ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈಗ ನಾಷ್ಟಕ್ಕೆ ಬಂದ್ಬಿಟ್ಟು ಸ್ವಲ್ಪ ರೈಸು ಮತ್ತು ಚಟ್ನಿ ಹಾಕ್ಕೊಂಡಿದ್ದೀನಿ. ನೈಟ್ ಮಾಡಿದ್ನೆಲ್ಲ ಸಕ್ಕತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ರೈಸ್ ಹಾಕ್ಕೊಂಡಿದ್ದೀನಿ. ಟೈಮ್ ಬಂದು ಈಗ 11:15 ಆಗಿದೆ. ಬನ್ನಿ ತಿನ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಶೇಂಗಾ ಹೋಳಿಗೆಗೆ ಹಸಿಟ್ಟು ತೊಗೊಂಡಿದ್ದೀನಿ. ಚಪಾತಿ ಹಸಿಟ್ಟಲ್ಲಿ ಮಾಡ್ತಾರೆ ಇದನ್ನು. ಚಪಾತಿ ಹಸಿಟ್ಟು ಹಾಕ್ಕೊಂಡು, ಅಂದರೆ ಗೋಧಿ ಹಸಿಟ್ಟು ಹಾಕಿ ಸ್ವಲ್ಪ ಅರಿಶಿನ ಮತ್ತು ಚಿಟಿಕೆ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಚಪಾತಿಗೆ ಹಸಿಟ್ಟು ಹೆಂಗೆ ಇಸ್ತೀವೋ ಹಾಗೆ ಇಸ್ಕೊಂಡು ಸ್ವಲ್ಪ ಸಾಫ್ಟಾಗಿ ಇಸ್ಕೊಳ್ಬೇಕಷ್ಟೇ. ಆಮೇಲೆ ಇಲ್ಲಿ ಬಂದು ಶೇಂಗಾ ಎಲ್ಲ ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಸೇಮ್ ಚಪಾತಿಗೆ ಹಸಿಟ್ಟು ಹೆಂಗೆ ಇಸ್ತೀವೋ ಅದೇ ಥರನೇ ಇಸ್ಕೊಳ್ಳೋದು. ಆದರೆ ಸ್ವಲ್ಪ ನುಣ್ಣಗೆ, ಅಂದರೆ ಸಾಫ್ಟಾಗೆ ಇಸ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ವ, ಚಪಾತಿ ಹಸಿಗೆ ಆ ಥರ ಬಡಿಯೋದು, ಆ ಥರ ಬಡಿದ್ರೆ ತುಂಬ ಸಾಫ್ಟ್ ಆಗುತ್ತೆ. ನೋಡಿ, ಸುಮ್ಮನೆ ಹಂಗೆ ಮುಟ್ಟಿದ್ರೆ ಸಾಕು, ಒಳಗಡೆ ಹೋಗುತ್ತೆ. ಅಷ್ಟು ಸಾಫ್ಟಾಗಿ ಇಸ್ಕೊಂಡಿದ್ದೀನಿ. ಆದರೆ ಒಂದು ಸ್ವಲ್ಪ ಲೈಟಾಗಿ ಅರಿಶಿನ ಹಾಕ್ಕೊಳ್ಬೇಕು. ಇದನ್ನು ಸೈಡ್ಗೆ ಎತ್ತಿಕ್ಬಿಟ್ಟು ಆಮೇಲೆ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ನಲ್ಲ, ಮತ್ತು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಏಲಕ್ಕಿ 1-2 ಹಾಕ್ಕೊಳ್ತೀನಿ. ಗಸಗಸೆ ಒಂದು ಸ್ವಲ್ಪ ಹಾಕ್ಕೊಂಡು ಏಲಕ್ಕಿ 1-2-3 ಹಾಕ್ಕೊಳ್ತೀನಿ. ಇದಿಷ್ಟನ್ನು ಬೆಚ್ಚಗೆ ಮಾಡ್ಕೊಳ್ತೀನಿ ಅಷ್ಟೇ. ನಾನು ಸ್ಟವ್ ಏನು ಆನ್ ಮಾಡಿಲ್ಲ. ಕಡಲೆ ಬೀಜ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದೇ ಬಿಸಿ ಇತ್ತು. ಅದಕ್ಕೆ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಿಷ್ಟನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅದ್ರ ಜೊತೆ ಬೆಲ್ಲ ಕೂಡ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು. ಆ ಬಟ್ಲಲ್ಲಿ 3/4 ಕಪ್ ಆಗೋಷ್ಟು ಶೇಂಗಾ ಹಾಕ್ಕೊಂಡಿದ್ದೆ. ಬೆಲ್ಲ ಕೂಡ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಳ್ತೀನಿ. ಅದು ಕೂಡ ಎಲ್ಲ, ಅಂದರೆ ಶೇಂಗಾದಲ್ಲಿ ಎಣ್ಣೆ ಬಿಡುತ್ತಲ್ವ, ಫುಲ್ಲು ಅಂಟಂಟು ಆಗಿಬಿಡುತ್ತೆ ಅದರಲ್ಲಿ ಎಣ್ಣೆ ಬಿಟ್ಕೊಂಡು. ಆಮೇಲೆ ಈ ಥರ ಆದಮೇಲೆ ಅದನ್ನು ಉಂಡೆ ಕಟ್ಟಿ ಇಟ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕಾಯಿ ಹೋಳಿಗೆಗಿಂತ ಇದು ಈಸಿ ಮಾಡೋದು, ಅಂದರೆ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ನಾನು ಮಾಡಿದ್ದು. ತುಂಬ ಚೆನ್ನಾಗಿತ್ತು ಶೇಂಗಾ ಹೋಳಿಗೆ. ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡ್ಬೋದು. ಚಪಾತಿ ಥರನೇ ಈ ಥರ ಲಟ್ಟಿಸ್ಕೊಳ್ಳೋದು. ಮೈದಾದಲ್ಲಿ ಮಾಡಿದರೆ ಅದನ್ನು ತಟ್ಕೊಳ್ಬೇಕಿತ್ತು. ಇದನ್ನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿರುತ್ತೆ. ನನಗೆ ಅಲ್ಲಿ ಶೇಪ್ ಕರೆಕ್ಟಾಗಿ ಬರ್ತಿರಲಿಲ್ಲ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ. ಆಮೇಲೆ ಕರೆಕ್ಟಾಗಿ ಬಂತು. ಫಸ್ಟು ನಾನು ವೀಡಿಯೋ ಮಾಡಿಕೊಂಡೆ, ಅದಕ್ಕೆ ನನಗೆ ಶೇಪ್ ಕರೆಕ್ಟಾಗಿ ಬಂದಿಲ್ಲ ಅದು. ಅದನ್ನು ತೀಡ್ಕೊಂಡಿದ್ದೀನಿ, ಹೆಂಚಿಟ್ಕೊಂಡಿದ್ದೀನಿ. ಹೆಂಚು ಮೇಲೆ ಹಾಕ್ಬಿಟ್ಟು ಹಾಗೆ ಒಂದೊಂದೇ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಇಷ್ಟ. ಆದರೆ ನಾನು ತಿನ್ನೋದಿಲ್ಲ ಫ್ರೆಂಡ್ಸ್. ಡಯಟ್ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ. ಬೆಲ್ಲ ತಿನ್ಬೋದು, ಬಾಡಿ ಹೀಟೇ, ಆದರೂ ಬೇಡ ಅಂದ್ಕೊಂಡು ನಾನು ತಿಂತಾಯಿಲ್ಲ. ನಮ್ಮ ಮನೆಯವ್ರಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಅವರು ನನಗೆ ಮುಂಚೆನೇ ಹೇಳಿದರು, ನನಗೆ ಜಾಸ್ತಿ ಮಾಡಿ
ಮಾಡಿಟ್ಬಿಡು ಅಂತ. ಯಾಕಂದರೆ ಅವರು ನೈಟ್ ಹೊತ್ತು ಅವ್ರಿಗೆ ನಿದ್ದೆ ಬರೋದಿಲ್ಲ ಫ್ರೆಂಡ್ಸು, ಅವ್ರು ಎದ್ದಿರ್ತಾರೆ, ಹಾಗಾಗಿ ಅವ್ರು ನೈಟೆಲ್ಲ ತಿನ್ಕೊಳ್ತಾರೆ ಹಸುವಾದರೆ. ಸೊ ಹಾಗಾಗಿ ಮಾಡಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಇದು ಚಪಾತಿ ಥರ ಊದ್ಕೊಳ್ಳುತ್ತೆ ಫ್ರೆಂಡ್ಸ್, ನೋಡಿ ಊದ್ಕೊಳ್ತಾ ಇದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಳಿದ್ನಲ್ಲ ಫಸ್ಟ್ ಒಂದು ಶೇಪ್ ಕರೆಕ್ಟಾಗಿ ಬಂದಿಲ್ಲ, ಆಮೇಲೆಲ್ಲ ಶೇಪ್ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ. ಸೊ ಹಾಗೆ ನಾರ್ಮಲಾಗಿ ಕೈಯಲ್ಲಿ ತಟ್ಕೊಳ್ಳೋದು ಅಂದರೆ ನನಗೆ ರೌಂಡಾಗೆ ಮಾಡ್ಕೊಳ್ತೀನಿ. ಸೊ ಹೋಳಿಗೆ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ನೋಡಿ ಸೈಡಲ್ಲಿ ಹಾಗೆ ಇಟ್ಕೊಂಡು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಬಟ್ ಅದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಅದು ಜಾಸ್ತಿ ಹೊತ್ತು ಲೋ ಫ್ಲೇಮ್ ಇಟ್ಕೊಂಡು ಇದು ಮಾಡಬಾರ್ದು, ಬೆಲ್ಲ ಎಲ್ಲ ಕರಗಿ ಇದಾಗಿಬಿಡುತ್ತೆ. ಸೊ ಫ್ರೆಂಡ್ಸ್ ಫೈನಲಿ ಶೇಂಗಾ ಒಬ್ಬಟ್ಟಾಗಿದೆ ನೋಡಿ. ಇಲ್ಲೊಂದು ಸ್ವಲ್ಪ, ಹಾಗೆ ಇಲ್ಲೊಂದು ಸ್ವಲ್ಪ, ಹಾಗೆ ಇಲ್ಲಿ ಜಾಸ್ತಿನೇ ಮಾಡಿದ್ದೀನಿ, ನಮ್ಮ ಮನೆಯವ್ರಿಗೆ ಇಷ್ಟ ಅಂತ. ಸೊ ನೋಡಬೇಕು ಅವ್ರು ಬಂದು ಏನು ಮಾಡ್ತಾರೆ ಅಂತ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಸಿಟ್ಟು ಉಳಿದಿತ್ತು ಫ್ರೆಂಡ್ಸ್, ಅದಕ್ಕೆ ಇದರ ಚಪಾತಿ ಥರ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನಾವು ಅಮ್ಮ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ಹಾಗೆ ಮಾಡೋರು. ಆಸಿಡ್ ಉಳಿದ್ಬಿಟ್ಟಿದ್ರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನಾದಿ ಈ ಥರ ಚಪಾತಿ ಥರ ಮಾಡಿಕೊಟ್ಬಿಡ್ತಾಯಿದ್ರು. ಅದೇ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ನೋಡೋಣ, ಈಗ ಒಬ್ಬಟ್ಟು ಮಾಡಿದ್ದೀನಿ. ಟೈಮ್ ಬಂದು ಆಲ್ರೆಡಿ 1 ಗಂಟೆ ಆಗಿದೆ. ಹೊತ್ತು ಶಾವಿಗೆ ಬಂದು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಫ್ರೆಂಡ್ಸ್. ನೋಡಬೇಕು ಏನಾಗುತ್ತೋ, ಸಾಕಾಯಿತು ಇದೆ ಮಾಡೋಷ್ಟರಲ್ಲಿ. ಸೊ ಬನ್ನಿ ಈಗ ಮಧ್ಯಾಹ್ನ ಮೇಲೆ ಒಂದು 3 ಗಂಟೆಗೆ ಹೊತ್ತು ಶಾವಿಗೆ ಮಾಡ್ಕೊಳ್ತೀನಿ, ಈಗ ರೆಸ್ಟ್ ಮಾಡ್ತೀನಿ. ಫ್ರೆಂಡ್ಸ್ ಈಗ ತಾನೇ ಒಂದು ಮೂವಿ ನೋಡಿದೆ. ಸೊ ಅದು ಫುಲ್ ನೋಡೋಕ್ಕಾಗಲಿಲ್ಲ, ಟೈಮ್ ಬಂದು ಆಲ್ರೆಡಿ 2:45 ಸೊ ಶೇಂಗಾ ಹೋಳಿಗೆ ಏನೋ ಬೇಗ ಆಗೋಯ್ತು, ಆದರೆ ಇದು ಹೊತ್ತು ಶಾವಿಗೆ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಗ ಮಾಡ್ಕೊಳ್ಳೋಣ ಅಂತ ಇದು ಬಂದೆ. ಮಳೆ ಬೇರೆ ಬರ್ತಾ ಇದೆ. ಸೊ ಬನ್ನಿ ಈಗ ಬಟ್ಟೆಗಳು ಹಾಕಿದ್ದೀನಿ, ಈಚೆ ಎತ್ಬಿಟ್ಟು ಹೊತ್ತು ಶಾವಿಗೆ ಮಾಡೋಕ್ಕೆ ಹೋಗೋಣ. ಸೊ ಫ್ರೆಂಡ್ಸ್ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಗಸಗಸೆ, ಏಲಕ್ಕಿ ಇದಿಷ್ಟನ್ನು ಹಾಕಿ ತುಂಬ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಹಾಗೆ ಇಲ್ಲಿ ಬೆಲ್ಲ ಕೂಡ ಕಾಯಕ್ಕೆ ಇಟ್ಟಿದ್ದೆ, ಯಾಕಂದರೆ ಅದ್ರಲ್ಲಿ ಕಸ ಇರುತ್ತಲ್ವ. ಸೊ ಹಾಗಾಗಿ ಕಾಯಿಸ್ಕೊಂಡು ಹಾಕ್ಕೊಳ್ತೀನಿ. ಆಮೇಲೆ ಒಂದು ದೊಡ್ಡದ ಪಾತ್ರೆ ಇಟ್ಕೊಳ್ಬೇಕು. ದೊಡ್ಡದ ಪಾತ್ರೆ ಇಟ್ಕೊಂಡು ಅದಕ್ಕೆ ಡೈರೆಕ್ಟಾಗಿ ತೆಂಗಿನಕಾಯಿ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಲ್ಲನ ಕೂಡ ಸೋದಿಸ್ಕೊಳ್ತೀನಿ. ನೋಡಿ ಎಷ್ಟು ಕಸ ಇತ್ತು ಅದರಲ್ಲಿ, ಸಿಕ್ಕಾಪಟ್ಟೆ ಕಸ ಇರುತ್ತೆ. ಆಮೇಲೆ ಅದನ್ನು ತಿರ್ಸ್ಕೊಳ್ತೀನಿ. ಇಷ್ಟೇ ಫ್ರೆಂಡ್ಸ್, ಬೇರೆ ಏನೂ ಹಾಕೋಂಗಿಲ್ಲ, ಇಷ್ಟೇ. ಆಮೇಲೆ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಅದನ್ನು ಕುದಿಯೋದಕ್ಕೆ ಬಿಟ್ಬಿಟ್ಟು ನಾನು ಅಕ್ಕಿ ಹಸಿಟ್ಟು ಜಲ್ದಿ ಇಟ್ಕೊಳಕ್ಕೆ ಬಂದೆ, ಯಾಕಂದರೆ ಅದು ಮಾಡಬೇಕಲ್ವ, ಅದಕ್ಕೋಸ್ಕರ. ಅಕ್ಕಿ ಹಸಿಟ್ಟೆಲ್ಲ ಜಲ್ದಿ ಇಟ್ಕೊಳ್ಳೋಷ್ಟರಲ್ಲಿ ಆಲ್ರೆಡಿ ಇದು ಕುದಿ ಬರ್ತಾಯಿತ್ತು. ಇದು ಕುದಿ ಬಂದು ಉಕ್ಕೋಗ್ಬಾರ್ದು ಫ್ರೆಂಡ್ಸ್. ಉಕ್ಕೋಯ್ತಂದರೆ ಅದು ಟೇಸ್ಟ್ ಎಲ್ಲ ಅದರಲ್ಲೇ ಹೊಟ್ಟೋಯ್ತು ಅಂತ ಅರ್ಥ. ಸೊ ಉಕ್ಕೋಗ್ದಿರೋಂಗೆ ನೋಡ್ಕೊಳ್ಬೇಕು. ನೋಡಿ ಉಕ್ಕು ಬರ್ತಾ ಇದೆ. ಆಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟೆ. ಆಮೇಲೆ ಅಕ್ಕಿ ಹಸಿಟ್ಟೆಲ್ಲ ಜಲ್ದಿ ಇಟ್ಕೊಂಡಿದ್ದಲ್ವ, ಅದಕ್ಕೂ ನೀರು ಇಟ್ಕೊಂಡು ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೆ. ಆಮೇಲೆ ನೋಡ್ಕೊಂಡು ಅಕ್ಕಿ ಹಸಿಟ್ಟು ಹಾಕ್ಕೊಳ್ಬೇಕು, ಎಷ್ಟು ಬೇಕೋ ಅಷ್ಟು. ನಿಮಗೆ ಗಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಅದು ಮಾಡೋಕ್ಕಾಗೋದಿಲ್ಲ, ಒತ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಸ್ವಲ್ಪ ಸಾಫ್ಟಾಗಿ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ, ಯಾಕಂದರೆ ಅಕ್ಕಿ ಹಸಿಟ್ಟಾಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಏನೂ ಇಲ್ಲ. ಆಮೇಲೆ ಒಂದು ಸ್ವಲ್ಪ ನೀರು ಇಟ್ಕೊಂಡು ಈ ಥರ ಅದಿ ಈ ಥರ ಉಂಡೆ ಮಾಡಿ ಹಾಟ್ ಬಾಕ್ಸಲ್ಲಿ ಇಕ್ಕೊಂಬಿಡಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ. ಹಾಟ್ ಬಾಕ್ಸ್ ಇಲ್ಲ ಅನ್ನೋರು ಕುಕ್ಕರ್ ಇರುತ್ತಲ್ವ ಫ್ರೆಂಡ್ಸ್, ಅನ್ನ ಮಾಡೋದು ಕುಕ್ಕರು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊಂಡಿರಿ. ಆಮೇಲೆ ಆ ನೀರನ್ನ ಚೆಲ್ಬಿಟ್ಟಿದ್ದೀನಿ ಅದರಲ್ಲಿ ಹಾಕ್ಕೊಂಡ್ರೆ ಅದೂ ಹಾಟ್ ಬಾಕ್ಸ್ ಥರನೇ ವರ್ಕ್ ಆಗುತ್ತೆ. ನಾನು ಹಾಗೆ ಮಾಡಿರೋದು. ಸೊ ನಮ್ಮ ಮನೇಲಿ ಹಾಟ್ ಬಾಕ್ಸ್ ಇಲ್ಲ. ಸೊ ಆಮೇಲೆ ಕುಕ್ಕರ್ಗೆ ನೀರು ಹಾಕಿ ಅದೇ ಬಿಸಿ ಇತ್ತಲ್ವ ಅದರಲ್ಲೇ ಇಟ್ಕೊಂಡಿದ್ದೆ. ಆಮೇಲೆ ಹೊತ್ಕೊತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಹೊತ್ತೋದು. ನನಗಂತೂ ಸಾಕಾಗೋಯ್ತು. ಒಬ್ಬಟ್ಟು ಮಾಡಿದ್ದು ನನಗೆ ಅಷ್ಟು ಟಯರ್ಡ್ ಅಂತ ಅನಿಸೇ ಇಲ್ಲ, ಬಟ್ ಇದು ಮಾಡೋದು ನನಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ಬಿಡ್ತು. ಅದರಲ್ಲೂ ತಿರ್ಸೋದು ಇದೆಯಲ್ವ ಅದಂತೂ ಒಂದೇ ಆಗುತ್ತೆ. ಇನ್ನು ಮಿಕ್ಕಿದ ಅರ್ಧ ಹಸಿಟ್ಟು ಒತ್ತಿದ್ರೆ ಇನ್ನು ಅರ್ಧ ಹಸಿಟ್ಟು ಮೇಲ್ಗಡೆ ಕ್ಯಾಪಲ್ಲಿ ಬಂದು ಕೂತ್ಕೊಳುತ್ತೆ. ಅದೊಂದು ಡಬಲ್ ಕೆಲಸ ಆಗ್ತಿತ್ತು. ಸೊ ಹಂಗೂ ಹಿಂಗೂ ಮಾಡಿದೆ. ಟೋಟಲ್ ಎಲ್ಲ ಮಾಡೋಷ್ಟರಲ್ಲಿ 3 ಅವರ್ ಟೈಮ್ ತೊಗೊಂಡಿದ್ದೀನಿ ಫ್ರೆಂಡ್ಸು. ಸಾಕಾಗೋಯ್ತು ನೋಡಿ, ಅಲ್ಲಿ ಅರ್ಧ ಅದರಲ್ಲೇ ಮೆತ್ಕೊಂಡಿದೆ. ಸೊ ಫೈನಲಿ ಇಷ್ಟು ಮಾಡಿದೆ. ಜಾಸ್ತಿನೇ ಮಾಡಿದ್ದೀನಿ, ಒಂದು 20-25 ಮೇಲೇ ಇದೆ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಇಷ್ಟೊತ್ತಾಯಿತು ಅದು ಹೊತ್ತೋಷ್ಟರಲ್ಲಿ. ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಕಸ ಗುಡಿಸಿ ಕಿಚನ್ ಕ್ಲೀನ್ ಮಾಡಿದ್ದೀನಿ. ಪಾತ್ರೆಗಳು ಅಂದ್ರೆ ಆಸೆ ಬಿದ್ದಿದೆ. ಒಬ್ಬಟ್ಟು ಮಾಡಿದ್ದು, ಇದು ಶಾವಿಗೆ ಮಾಡಿರೋದು, ಇನ್ನು ಹತ್ತೊಳಷ್ಟಲ್ಲಿ ಸಾಕಾಗುತ್ತೆ. ಇನ್ನು ರಾತ್ರಿಗೆ ಅಡುಗೆ ಬೇರೆ ಮಾಡಬೇಕು. ನೆನೆಸ್ಕೊಂಡ್ರೆ ಜ್ವರ ಬರೋ ಥರ ಇದೆ. ಚಳಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಮಳೆ ಬರ್ತಾ ಇತ್ತು, ಮಧ್ಯಾಹ್ನ ಹೇಳಿದೆ ನಾನು ಮಳೆ ಬರ್ತಾಯಿದೆ ಅಂತ. ಚಳಿ ಸ್ಟಾರ್ಟ್ ಆಗಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ನೀರೆಲ್ಲ ಆಲ್ರೆಡಿ ಕೋಲ್ಡ್ ಆಗಿದೆ, ಫ್ರೀಸ್ ಆಗ್ತಾಯಿದೆ. ಸೊ ಬನ್ನಿ ಬೇಗ ಪಾತ್ರೆಗಳು ತೊಳ್ಕೊಂಬಿಟ್ಟು ಆಮೇಲೆ ಅಡುಗೆ ಏನು ಮಾಡೋದು ನಮ್ಮ ಮನೆಯವ್ರನ್ನ ಕೇಳೋಣ. ಈಗ ಜೀರಿಗೆ ಮತ್ತು ಚಕ್ಕೆ ಹಾಕಿ ಅದನ್ನು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಸೊ ಇದ್ರ ಮಧ್ಯಾಹ್ನ ಡಯಟ್ ಸ್ಕಿಪ್ ಮಾಡಿಲ್ಲ ಫ್ರೆಂಡ್ಸ್, ಮಾಡ್ತಾಯಿದ್ದೀನಿ, ಆದರೆ ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಅಷ್ಟರಲ್ಲೇ ನಮ್ಮ ಮನೆಯವ್ರು ಬಂದರು. ಅವ್ರಿಗೂ ಹೊತ್ತು ಶಾವಿಗೆ ಮತ್ತು ಕಾಯಿ ಹಾಲು 2 ಹಾಕ್ಕೊಟ್ಟೆ. ಆಮೇಲೆ ಊಟಕ್ಕೆ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ.